ಪ್ರಾಣಿಗಳನ್ನ ದತ್ತು ಪಡೆಯುವಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮನವಿಗೆ ಸ್ಯಾಂಡಲ್ವುಡ್ನಲ್ಲಿ ಅಭೂತಪೂರ್ವ ಸ್ಪಂದನೆ ಸಿಕ್ತು. ರಿಯಲ್ ಸ್ಟಾರ್ ಉಪೇಂದ್ರ ಸೇರಿದಂತೆ ನಟಿ ಅಮೂಲ್ಯ ಸೇರಿದಂತೆ ಸಾಕಷ್ಟು ಜನ ಸೆಲೆಬ್ರಿಟಿಗರು ಪ್ರಾಣಿಗಳನ್ನ ದತ್ತು ಪಡೆದ್ರು. 7,000ಕ್ಕೂ ಅಧಿಕ ಮಂದಿಯಿಂದ ದೇಣಿಗೆ ಕೂಡ ಬಂದಿದೆ. ಇದುವರೆಗೂ ರಾಜ್ಯದ 9 ಝೂಗಳಿಗೆ 1,75,00,000 ರೂಪಾಯಿಯಷ್ಟು ಹಣ ಹರಿದು ಬಂದಿದೆ. ನಟಿ ಅಮೂಲ್ಯ ಜಗದೀಶ್ ಜಾಗ್ವಾರ್ ಅನ್ನ ದತ್ತು ಪಡೆದಿದ್ದಾರೆ. ಉಪೇಂದ್ರ ಅವರು ಆಫ್ರಿಕನ್ ಆನೆಯನ್ನ ದತ್ತು ಪಡೆದಿರುವಂಥದ್ದು. ಇನ್ನು ಉಳಿದಂತೆ ಸೆಲೆಬ್ರಿಟಿಗಳು ಅಭಿಯಾನದಲ್ಲಿ ಕೈ ಜೋಡಿಸಿದ್ರು. ಒಬ್ಬೊಬ್ರು ಒಂದೊಂದು ರೀತಿಯಾದಂತಹ ಪ್ರಾಣಿಗಳನ್ನ ದತ್ತು ಪಡ್ಕೊಂಡ್ರು. ದರ್ಶನ್ ಸರ್ ಅವರು ಪ್ರಾಣಿ ಪಕ್ಷಿಗಳು ಅವ್ರಿಗೆ ಅತೀವ ಕಾಳಜಿ ಇದೆ ಪ್ರಾಣಿ ಪಕ್ಷಿಗಳ ಮೇಲೆ. ಅವರು ಒಂದು ಕರೆ ಕೊಟ್ಟಿದ್ರು, ಜನಗಳು ದತ್ತು ತಗೊಳ್ಳಿ ಅಂತ. ನಾನು ಚಿಕ್ಕವಳಿಂದ ನನಗೆ ಪೀಕಾಕ್ ಅಂದರೆ ನವಿಲ್ ಅಂದರೆ ನಂಗೆ ತುಂಬಾ ಇಷ್ಟ. ದರ್ಶನ್ ಸರ್ ಆ ರೀತಿ ಹೇಳೋದ್ರಿಂದ ಖುಷಿ ಆಯಿತು. ನನ್ನ ಲೈಫಲ್ಲಿ ನನ್ನ ಮಗನಿಗೆ ಕೇಳಿದೆ ತೊಗೊಬೇಕು ಅಂತ. ಅವಾಗ ಗೊತ್ತಿರಲಿಲ್ಲ ನಮ್ಗೆ ಹೆಂಗೆ ಅಂತ. ನನಗೆ ಪೀಕಾಕ್ ಮತ್ತು ಒಂದು ಲವ್ ಬರ್ಡ್ ಮತ್ತು ಒಂದು ಮಕ್ಕ ಯೆಲ್ಲೋ ಬ್ಲೂ ಕಲರ್ದು. ಸೊ ಈ ರೀತಿ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಆಯಿತು. ದರ್ಶನ್ ಸರ್ಗೆ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ವಂದನೆಗಳು. ಇವರೊಬ್ಬರೇ ಪ್ರಾಣಿ ಪಕ್ಷಿಗಳ ಬಗ್ಗೆ ಕನ್ಸರ್ನ್ ತೋರಿಸಿ ಜನಗಳಿಗೆ ಹೇಳಿದ್ದು. ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ದರ್ಶನ್ ಸರ್. ಥ್ಯಾಂಕ್ ಯು ಸೋ ಮಚ್. ನನಗೆ ಪ್ರಾಣಿ ಪಕ್ಷಿಗಳು ಅಂದರೆ ತುಂಬಾ ಇಷ್ಟ. ಬಟ್ ಯಾವತ್ತಿಗೂ ಒಂದು ಐಡಿಯಾ ಇರಲಿಲ್ಲ ಝೂ ಅಲ್ಲಿ ನಾವು ಪ್ರಾಣಿ ಪಕ್ಷಿಗಳನ್ನು ಅಡಾಪ್ಟ್ ಮಾಡ್ಬೋದು ಅಂತ. ಸೊ ಆಲ್ ಥ್ಯಾಂಕ್ಸ್ ಟು ದರ್ಶನ್ ಸರ್. ಅವರೊಂದು ಒಳ್ಳೆ ಇನಿಷಿಯೇಟಿವ್ ತಗೊಂಡು ನಮಗೆಲ್ಲರಿಗೂ ಈ ಥರದ್ದು ಒಂದು ಮಾಡಬಹುದು ಅಂತ ತೋರಿಸ್ಕೊಟ್ರು. ಸೊ ಅದರಿಂದಾಗಿ ನಾನು ಒಂದು ಚಿಕ್ಕ ಸ್ಟಾರ್ ಟಾಟಾಯ್ಸ್ನ ಅಡಾಪ್ಟ್ ಮಾಡಿದ್ದೀನಿ. ಆ್ಯಂಡ್ ಆ ಅಡಾಪ್ಟ್ ಮಾಡಿದ ಮೇಲೆ ಆ ಖುಷಿನೇ ಬೇರೆ. ಆ್ಯಂಡ್ ಇನ್ನಷ್ಟು ಪ್ರಾಣಿಗಳನ್ನು ನಾನು ಅಡಾಪ್ಟ್ ಮಾಡಬೇಕು ಅಂತ ನನಗೊಂದು ಆಸೆ ಇದೆ. ನೀವು ಕೂಡ ಆದರೆ ದಯವಿಟ್ಟು ಮಾಡಿ. ಸೇಫ್ ಆಗಿರಿ ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು. ಪ್ರಾಣಿಗಳು ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆ್ಯಂಡ್ ತುಂಬ ಪ್ರೀತಿ ಅವರಂದರೆ. ಸೊ ದರ್ಶನ್ ಸರ್ ಅವರು ಒಂದು ಅಡಾಪ್ಷನ್ ಆಫ್ ಆ್ಯನಿಮಲ್ಸ್ ಅನ್ನೋ ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಆ್ಯಂಡ್ ಆ ಇನಿಷಿಯೇಟಿವಿಂದ ನಾನು ಇನ್ಸ್ಪೈರ್ ಆಗಿ ಒಂದು ಆ್ಯನಿಮಲ್ನ ಅಡಾಪ್ಟ್ ಮಾಡಿದ್ದೀನಿ ಬನ್ನೇರುಘಟ್ಟ ಝೂ ಅಲ್ಲಿ. ಸೊ ನನ್ನ ರಿಕ್ವೆಸ್ಟ್ ನಿಮ್ಗೆಲ್ಲರಿಗೋಸ್ಕರ, ದಯವಿಟ್ಟು ಒಂದು ಆ್ಯನಿಮಲ್ನ ಅಡಾಪ್ಟ್ ಮಾಡಿ. ನಮ್ಮ ಕಡೆಯಿಂದ ಅವ್ರಿಗೆ ಒಂದು ಚಿಕ್ಕ ರೀತಿಯಲ್ಲಿ ಒಂದು ಪ್ರೀತಿನ ತೋರ್ಸಂಗಾಗುತ್ತೆ. ಸೊ ಈ ಒಂದು ಪ್ಯಾಂಡಮಿಕ್ ಟೈಮಲ್ಲಿ ಡೆಫಿನೆಟ್ಲಿ ಅವ್ರಿಗೆ ತುಂಬಾ ಪ್ರೀತಿ ಕಮ್ಮಿ ಸಿಗ್ತಾ ಇರುತ್ತೆ. ಸೊ ದಯವಿಟ್ಟು ಒಂದು ಆ್ಯನಿಮಲ್ನ ಅಡಾಪ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ಗೊತ್ತು, ಇತ್ತೀಚೆಗಷ್ಟೇ ತುಂಬ ಜನ ಪ್ರಾಣಿ ಪಕ್ಷಿಗಳನ್ನ ಅಡಾಪ್ಟ್ ಮಾಡ್ಕೊತಾ ಇದ್ದಾರೆ. ಸೊ ಅದರಲ್ಲಿ ನಾನು ಕೂಡ ಒಬ್ಳು. ಇತ್ತೀಚೆಗಷ್ಟೇ ನಾನು ಒಂದು ಬ್ಲ್ಯಾಕ್ ಕೋಬ್ರಾ ಆ್ಯಂಡ್ ಲವ್ ಬರ್ಡ್ಸ್ನ ಅಡಾಪ್ಟ್ ಮಾಡಿಕೊಂಡೆ. ಇದಕ್ಕೆಲ್ಲ ಮೇನ್ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ದರ್ಶನ್ ಸರ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ದರ್ಶನ್ ಸರ್. ಏಕೆಂದರೆ ನೀವು ಎಷ್ಟೋ ಜನಕ್ಕೆ ಇವತ್ತು ಇನ್ಸ್ಪಿರೇಷನ್ ಆಗಿದ್ದೀರಾ. ಆ್ಯಂಡ್ ಅವರಿಗೆ ಪ್ರಾಣಿ ಪಕ್ಷಿ ಅಂದರೆ ಎಷ್ಟು ಪ್ರೀತಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಆ್ಯಂಡ್ ನಾನು ಕೇಳ್ಕೊಳ್ಳೋದೇನೆಂದರೆ ಆದಷ್ಟು ನಾವು ಪ್ರಾಣಿ ಪಕ್ಷಿ ನೇಚರ್ನ ಸೇವ್ ಮಾಡೋದಕ್ಕೆ ಟ್ರೈ ಮಾಡುವ. ಇವತ್ತು ನಾವು ಒಂದು ಪ್ರಾಣಿ ಪಕ್ಷಿನ ನೋಡಬೇಕಂದ್ರೆ ನಾವು ಝೂಗೆ ಹೋಗಬೇಕಾಗತ್ತೆ. ಅಟ್ಲೀಸ್ಟ್ ಅಲ್ಲಾದರೂ ಇದ್ದರೆ ನಾವು ಮುಂದೆ ನೋಡೋದಕ್ಕಾಗಿರ್ಬೋದು, ನಮ್ಮ ಮುಂದೆ ಬರೋ ಜನ್ರೇಷನ್ಗಾಗಿರ್ಬೋದು ಸೊ ಒಂದು ಅವಕಾಶ ಸಿಗುತ್ತೆ ನೋಡೋದಕ್ಕೆ. ಸೊ ಆದಷ್ಟು ಎಲ್ಲರೂ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಝೂಸ್ ಆಫ್ ಕರ್ನಾಟಕ ಅಂತ ಹೇಳಿಬಿಟ್ಟು ಒಂದು ಆ್ಯಪ್ ಇದೆ. ಸೊ ನೀವು ಅದರಲ್ಲಿ ಹೋದ್ರೆ ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ. ಸೊ ಪ್ಲೀಸ್ ಸೇವ್ ನೇಚರ್ ಆ್ಯಂಡ್ ಸೇವ್ ಅನಿಮಲ್ಸ್ ಆ್ಯಂಡ್ ಸೇವ್ ಬರ್ಡ್ಸ್. ಥ್ಯಾಂಕ್ ಯು ಸೋ ಮಚ್.